हेलो भारतीय साक्ष्य अधिनियम लेक्चर सीरीज अल्ली इवत्तिन वीडियो वेरी इंपार्टेंट वीडियो बर्डन ऑफ प्रूफ ಬಗ್ಗೆ ಮಾತನಾಡೋಣ बर्डन ऑफ प्रूफ ಈ ಟಾಪಿಕ್ ನಿಮ್ಮ ಪ್ರಿಲಿಮ್ಸ್ ಗೆ ಇಂಪಾರ್ಟೆಂಟ್ ಪ್ಲಸ್ ಮೇನ್ಸ್ ಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಗೆ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಇನ್ನೊಂದು ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಸಿವಿಲ್ ಅಂಡ್ ಕ್ರಿಮಿನಲ್ ಎರಡರಲ್ಲೂ ಎವಿಡೆನ್ಸ್ ಆಕ್ಟ್ ಅನ್ನು ಯೂಸ್ ಮಾಡೋದು ಸೋ ಹಾಗಾಗಿ ಎವಿಡೆನ್ಸ್ ಆಕ್ಟ್ ಅನ್ನು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಇಂಪಾರ್ಟೆಂಟ್ ಆಗುತ್ತೆ ಈ ಎಂಟೈರ್ ಆಕ್ಟ್ ಇದಕ್ಕಾಗಲೇ ನಾವು ಇದಕ್ಕೆ ಮುಂಚೆನೇ ಪ್ರೀವಿಯಸ್ ಎಲ್ಲ ಸೆಕ್ಷನ್ಸ್ ಅನ್ನು ಕವರ್ ಮಾಡಿದ್ದೀವಿ ಪ್ರೀವಿಯಸ್ ವಿಡಿಯೋಸ್ನ ಚೆಕ್ ಮಾಡಿ ನಿಮಗೆ ಲಿಂಕ್ ಅದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅಥವಾ ಮೇಲೆ ಐ ಬಟನ್ನಲ್ಲಿ ಪ್ಲೇ ಲಿಸ್ಟನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಸೊ ಅದನ್ನು ಸಹ ನೀವು ಚೆಕ್ ಮಾಡಬಹುದು ನ್ಯೂ ಕ್ರಿಮಿನಲ್ ಲಾಸ್ ಆ ಎಂಟೈರ್ ಪ್ಲೇ ಲಿಸ್ಟಲ್ಲಿ ನಿಮಗೆ ಹೊಸ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಆಗಿರುವಂಥ ಎಲ್ಲ ಚೇಂಜಸ್ ಅದರಲ್ಲಿ ಅಪ್ಲೋಡ್ ಆಗಿದೆ ಸೊ ಅದನ್ನು ವೀಡಿಯೋಸ್ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಯಾವುದೇ ಎಕ್ಸಾಮ್ ಪ್ರಿಪರೇಷನ್ ಈ ಸಬ್ಜೆಕ್ಟ್ಸ್ ಕೇಳ್ತಿದ್ದಾರೆ ಅಂತಂದರೆ ಅದರಲ್ಲಿ ಹೆಲ್ಪ್ ಆಗುತ್ತೆ ಸೊ ಆ ವಿಡಿಯೋಸ್ನೂ ಸಹ ಚೆಕ್ಔಟ್ ಮಾಡಿ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ನನಗೂ ಖುಷಿ ಆಗುತ್ತೆ ಹಾಗೆ ನಿಮಗೆ ಹೆಲ್ಪ್ ಆಗ್ತಿದೆ ಅನ್ನೋಂಥ ಒಂದು ನಾಲೆಜ್ ನನಗೂ ಬರುತ್ತೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ವಿಡಿಯೋಸ್ ಚೆಕ್ಔಟ್ ಮಾಡಿ ಆ್ಯಂಡ್ ಸ್ವಾತಿ ಲಾ ಕ್ಲಾಸಸ್ಸಿಗೆ ನೀವು ಅಡ್ಮಿಷನ್ ತೊಗೊಳ್ಬಹುದು ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಅಂತ ಕೋಚಿಂಗ್ ನೀಡ್ತಿದ್ದೀವಿ ಸ್ವಾತಿ ಲಾ ಕ್ಲಾಸಸ್ ಈಗಾಗಲೇ 2023 2 ಸಕ್ಸಸ್ಫುಲ್ ರ್ಯಾಂಕ್ಸನ್ನು ಕೊಟ್ಟಿದ್ದೀವಿ ಅಂದರೆ ನಮ್ಮ ಕ್ಲಾಸಿಂದ 2 ಸ್ಟೂಡೆಂಟ್ಸ್ ಜಡ್ಜ್ ಆಗಿದ್ದಾರೆ ಸೊ ಇದು ನಮಗೆ ಒಂದು ಹೆಮ್ಮೆಯ ಕಿರೀಟ ಹಾಗಾಗಿ ನೀವು ಸ್ವಾತಿ ಲಾ ಕ್ಲಾಸಸ್ಸಿಂದ ನಿಮ್ಮ ಒಂದು ಜರ್ನಿನ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಬಹುದು ಆ್ಯಂಡ್ ಇದಕ್ಕೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಈ ಎರಡೂ ಬ್ಯಾಚ್ಗೂ ನೀವು ಎನ್ರೋಲ್ ಆಗಬಹುದು ಹಾಗೆ ಎರಡೂ ಬ್ಯಾಚ್ ಬಂದು ಆನ್ಲೈನಲ್ಲಿ ನಡೆಯುವಂಥ ಕ್ಲಾಸಸ್ ಲೈವ್ ಆಗಿ ನಡೆಯುತ್ತೆ ಆ್ಯಂಡ್ ಅಂತಂದರೆ ನೀವು ಲೈವ್ ಪ್ಲ್ಯಾಟ್ಫಾರ್ಮಲ್ಲಿ ಕ್ವೆಶನ್ಸ್ ಕೇಳ್ಬೋದು ಆನ್ಸರ್ ಮಾಡಬಹುದು ನಿಮ್ಮ ಈ ಒಂದು ಜಡ್ಜ್ ಆಗುವಂಥ ಒಂದು ಕಂಪ್ಲೀಟ್ ಡ್ರೀಮ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಅಂತ ಈ ಬ್ಯಾಚಸ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915 ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ಗೂ ಸಹ 9650849915ಗೆ ಕಾಲ್ ಮಾಡಿ ಅಡ್ಮಿಷನ್ ತಗೊಳ್ಬಹುದು ಪ್ರಿಲಿಮ್ಸ್ ಬ್ಯಾಚ್ ಈ ವರ್ಷದ ಪ್ರಿಲಿಮ್ಸ್ ತನಕ ನಿಮಗೆ ಒಂದು ಎಂಟ್ರಿ ಇರುತ್ತೆ ಪ್ರಿಲಿಮ್ಸ್ನ ಸಿಲೆಬಸ್ ನಿಮಗೆ ಕವರ್ ಮಾಡಲಾಗುತ್ತೆ ಕಂಪ್ಲೀಟ್ ಎಂಟೈರ್ ನಿಮ್ಮ ಸಿಲೆಬಸ್ 100% ಕವರ್ ಆಗುತ್ತೆ ವಿತ್ ನಿಮಗೆ ಮಾಕ್ ಟೆಸ್ಟ್ ಹಾಗೂ ಸ್ಟಡಿ ಮಟೀರಿಯಲ್ ಕೂಡ ಸಹ ಪ್ರೊವೈಡ್ ಮಾಡ್ತೀವಿ ಇದಷ್ಟೂ ಕ್ಲಾಸಸ್ ನಿಮ್ಮ ಕಂಫರ್ಟಲ್ಲಿ ಆನ್ಲೈನ್ ಕ್ಲಾಸಸ್ ಸೊ ಸಂಜೆ ನಡೆಯುವಂಥದ್ದು ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಇರುತ್ತೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹೋಲಿಸ್ಟಿಕ್ ಆಗಿ ನಿಮ್ಮ ಪೂರ್ತಿ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಎಲ್ಲಾನು ಕವರ್ ಮಾಡ್ತಿದ್ದೀವಿ ಈ ಬ್ಯಾಚಲ್ಲಿ ಆ್ಯಂಡ್ ಇದೂ ಲೈವ್ ಕ್ಲಾಸಸ್ ಆಗಿರುತ್ತೆ ಸ್ಟಡಿ ಮಟೀರಿಯಲ್ ನೀಡ್ತೀವಿ ಮಾಕ್ ಟೆಸ್ಟ್ ನೀಡಲಾಗತ್ತೆ ಇನ್ಕ್ಲೂಡ್ ಆಗುತ್ತೆ ಕ್ಲಾಸಸ್ ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಇರುತ್ತೆ ಈಗಾಗಲೇ ನಾವು ನಮ್ಮ ಒಂದು ಸಕ್ಸಸ್ಸನ್ನು ಏನು ನೀಡಿದ್ದೀವಿ ಅದು ಪ್ರೂವಿಂಗ್ ಆರ್ ಎಬಿಲಿಟಿ ದಟ್ ನಾವು ನಿಮಗೆ 100% ಗೈಡೆನ್ಸ್ ನೀಡ್ತೀವಿ ಅಂತ ನಿಮ್ಮ ಕನಸೇನಿದೆ ಜಡ್ಜ್ ಆಗೋದು ದಟ್ ಈಸ್ ಅ ವೆರಿ ಬಿಗ್ ಆ್ಯಂಡ್ ರೆಸ್ಪೆಕ್ಟಬಲ್ ಜರ್ನಿಯಲ್ಲಿ ಹೋಗ್ತಿದ್ದೀರಿ ಸೊ ಹಾಗಾಗಿ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ 100% ಗೈಡೆನ್ಸ್ ಇರುತ್ತೆ ಪ್ರತಿಯೊಂದು ಸಪೋರ್ಟ್ ಅನ್ನೋದೇನು ಬೇಕು ಒಬ್ಬ ಸ್ಟೂಡೆಂಟಿಗೆ ಈ ಜರ್ನಿಯಲ್ಲಿ ಅದು ನಿಮಗೆ ಸಿಗತ್ತೆ ಸೊ ನೀವು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು ಕ್ಲಾಸಸ್ ತುಂಬ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಅಂದರೆ ತುಂಬ ಕಮ್ಮಿ ದರದಲ್ಲಿ ನಡೀತಿದೆ ಸೊ ಹಾಗಾಗಿ ನಿಮ್ಮನ್ನು ನೀವು ಅಡ್ಮಿಷನ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ ನಾನು ಸ್ವಾತಿ ಪಾರ್ಟ್ 4 ಇದರಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಇಫೆಕ್ಟ್ ಆಫ್ ಎವಿಡೆನ್ಸ್ ಮುಂಚೆ ಇದು ಸೆಕ್ಷನ್ 101 ಇತ್ತು 114 ತನಕ ಇಂಪಾರ್ಟೆಂಟ್ ಆಗ್ತಿತ್ತು ಈಗ ನಮಗೆ ಸೆಕ್ಷನ್ 104 ಸ್ಟಾರ್ಟ್ ಆಗ್ತಿದೆ ಸೆಕ್ಷನ್ ನಂಬರಲ್ಲಿ ಚೇಂಜ್ ಆಗಿರೋದೊಂದು ಬಿಟ್ಟರೆ ಇನ್ನೇನು ಸೆಕ್ಷನಲ್ಲಿ ಚೇಂಜ್ ಆಗಿಲ್ಲ ಸೊ ಆ್ಯಸ್ ಇಟ್ ಈಸ್ ಅದೇ ಇದೆ ಆ್ಯಂಡ್ ಸೆಕ್ಷನ್ ನಂಬರ್ ಮೈನರ್ ಚೇಂಜಸ್ ಅಷ್ಟೇ ಸೊ ಅಷ್ಟು ನಾವು ಕಲ್ತ್ಕೊಳ್ತಾ ಹೋಗಬಹುದು ಈಗ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಸೆಕ್ಷನ್ಸ್ ಏನೇನು ಆ್ಯಂಡ್ ಆ ಸೆಕ್ಷನ್ಸ್ ಎಲ್ಲನೂ ಡಿಸ್ಕಸ್ ಮಾಡ್ತಾ ಹೋಗೋಣ ಇಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಸೆಕ್ಷನ್ ಇಂಪಾರ್ಟೆಂಟ್ ಈ ಚಾಪ್ಟರಲ್ಲಿ 104 ಬರ್ಡನ್ ಆಫ್ ಪ್ರೂಫ್ ಅಂತ ಅಂದಾಗ ಈಗ ಒಂದು ಸಿವಿಲ್ ಜಡ್ಜ್ಮೆಂಟ್ ಹಾಗೂ ಸಿವಿಲ್ ಕೇಸ್ ಕ್ರಿಮಿನಲ್ ಕೇಸ್ ಅಂತ ಅಂದಾಗ ಕ್ರಿಮಿನಲ್ ಕೇಸ್ ಹೇಗೆ ಪ್ರೂವ್ ಮಾಡ್ತೀವಿ
ಬಿಯಾಂಡ್ ಎನಿ ರೀಸನಬಲ್ ಡೌಟ್ ಪ್ರೂವ್ ಮಾಡಬೇಕು. ಯಾರು ಪ್ರೂವ್ ಮಾಡ್ತಾರೆ? ಪ್ರಾಸಿಕ್ಯೂಷನ್ ಪ್ರೂವ್ ಮಾಡೋದು. ಸೊ ಪ್ರಾಸಿಕ್ಯೂಷನ್ ಮೇಲೆನೆ ಇಲ್ಲಿ 100% ಬರ್ಡನ್ ಇರುತ್ತೆ. ಅವರು 100% ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಿದಾಗ ಬರ್ಡನ್ ಶಿಫ್ಟ್ ಆಗುತ್ತೆ ಡಿಫೆಂಡೆಂಟ್ ಮೇಲೆ. ಅವರು ಬೆನಿಫಿಟ್ ಆಫ್ ಡೌಟ್ ಅನ್ನ ರೇಸ್ ಮಾಡಬೇಕಾಗತ್ತೆ. ಬಟ್ ನಮ್ಮ ಸಿವಿಲ್ ಇದರಲ್ಲಿ ನೋಡೋದಾದ್ರೆ ಪ್ರಿಪಾಂಡ್ರೆನ್ಸ್ ಆಫ್ ಪ್ರಾಬಬಿಲಿಟಿ ಮೇಲೆ ಹೋಗ್ತೀವಿ. ಪ್ರಿಪಾಂಡ್ರೆನ್ಸ್ ಆಫ್ ಪ್ರಾಬಬಿಲಿಟಿ ಅಂತ ಅಂದಾಗ ಎರಡು ಪಾರ್ಟಿ ಕಡೆಯಿಂದಾನು ಬರ್ಡನ್ ಶಿಫ್ಟ್ ಆಗ್ತಾನೆ ಇರುತ್ತೆ. ಓನಸ್ ಆಫ್ ಪ್ರೂಫ್ ಶಿಫ್ಟ್ ಆಗ್ತಾನೆ ಇರುತ್ತೆ. ಒಂದು ಪಾರ್ಟಿ ಒಂದು ವಿಷಯನ ನಾವು ಕಂಟೆಂಟ್ ಮಾಡ್ತಿದ್ದೀವಿ ಅಂತಂದಾಗ ಆ ಪಾರ್ಟಿ ಅದನ್ನ ಪ್ರೂವ್ ಮಾಡಬೇಕಾಗತ್ತೆ. ಇನ್ನೊಂದು ಪಾರ್ಟಿ ಅದು ಡಿಫೆನ್ಸ್ ತಗೊಳ್ತಿರೋದು ಅಷ್ಟೇ. ಬಟ್ ಪ್ಲೇಂಟಿಫ್ ಅಕಸ್ಮಾತ್ ಏನಾದ್ರು ಕಂಟೆಂಟ್ ಮಾಡ್ತಿದ್ರೆ ಪ್ಲೇಂಟಿಫೇ ಪ್ರೂವ್ ಮಾಡಬೇಕು. ರೆಸ್ಪಾಂಡೆಂಟ್ ಏನಾದರೂ ಹೇಳ್ತಿದ್ರೆ ರೆಸ್ಪಾಂಡೆಂಟೇ ಪ್ರೂವ್ ಮಾಡಬೇಕು. ಆ್ಯಂಡ್ ಪ್ರಿಪಾಂಡ್ರೆನ್ಸ್ ಆಫ್ ಪ್ರಾಬಬಿಲಿಟಿ ಅಂತ ಅಂದಾಗ ನಾವು ಯಾವ ಕಡೆ ಹೆಚ್ಚಿನ ನ್ಯಾಯ ಇದೆ ಅನ್ನೋದರ ಬೇಸಿಸ್ ಮೇಲೆ ಕೇಸನ್ನು ಡಿಸೈಡ್ ಮಾಡ್ತೀವಿ ಅವ್ರ ಕಡೆಗೆ ಅಷ್ಟೇನೆ. ಕ್ರಿಮಿನಲ್ ಕೇಸ್ ಆ ಥರ ಅಲ್ಲ. ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ಹಿ ಈಸ್ ಆನ್ ಇನ್ನಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಸೊ ಫಸ್ಟ್ ಥಿಂಗ್ ಅವನು ಪೂರ್ತಿ ಕೇಸೆಲ್ಲ ಇನ್ನಸೆಂಟೇನೆ. ಅವನನ್ನ ನೀವು ಗಿಲ್ಟಿ ಅಂತ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಬೇಕು. ಆಮೇಲೆ ಅವ್ನು ನಾನು ಗಿಲ್ಟಿ ಅಲ್ಲ ಅನ್ನೋದಕ್ಕೆ ಒಂದು ಬೆನಿಫಿಟ್ ಆಫ್ ಡೌಟ್ ರೇಸ್ ಮಾಡಿದ್ರೆ ಸಾಕು, ಅಲ್ಲಿಗೆ ಅವ್ನು ಅಕ್ವಿಟ್ ಆಗ್ತಾನೆ ಪ್ರೂವ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆದರೆ. ಸೊ ಕಂಪ್ಲೀಟ್ ಈ ಒಂದು ಡಿಫ್ರೆನ್ಸ್ ಇದೆ ಎರಡು ಕೇಸಸಲ್ಲೂ. ಈಗ ಈ ಬರ್ಡನ್ ಆಫ್ ಪ್ರೂಫ್ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಬರ್ಡನ್ ಆಫ್ ಪ್ರೂಫ್ ಅಂತ ಅಂದಾಗ ನಾವೇನು ಮಾತನಾಡ್ತಿರೋದು, ಯಾರು ಯಾವ ವಿಷಯನ ಸಾಬೀತುಪಡಿಸುವಂಥ ಹೊಣೆಯನ್ನು ಹೊಂದಿರ್ತಾರೆ ಅನ್ನೋದು. ಸೊ ಯಾವ ಪಾರ್ಟಿ ಮೇಲೆ ಬರ್ಡನ್ ಆಫ್ ಪ್ರೂಫ್ ಲೈ ಆಗತ್ತೆ. ಸಿವಿಲ್ ಕೇಸ್, ಕ್ರಿಮಿನಲ್ ಕೇಸಸ್ ಆಲ್ರೆಡಿ ಹೇಳಿದಾಗೆ ಎಂಟೈರ್ ಕೇಸ್ ಪ್ರಾಸಿಕ್ಯೂಷನ್ ಮೇಲೆ ಇದೆ, ಆಮೇಲೆ ಅದು ಡಿಫೆಂಡೆಂಟ್ ಮೇಲೆ ಶಿಫ್ಟ್ ಆಗುತ್ತೆ. ಸಿವಿಲ್ ಕೇಸ್ ಫಸ್ಟ್ ಅದು ಪ್ಲೇಂಟಿಫ್ ಮೇಲೆ ಇರುತ್ತೆ, ಬಿಕಾಸ್ ಪ್ಲೇಂಟಿಫೇ ಕೇಸ್ ಇನ್ಸ್ಟಿಟ್ಯೂಟ್ ಮಾಡಿರೋದು. ಯಾರು ಅದನ್ನ ಪ್ರೂವ್ ಮಾಡಿಲ್ಲ ಅಂತಂದ್ರೆ ಸೋತೋಗ್ತಾರೋ ಅವರು ಎವಿಡೆನ್ಸ್ ಅನ್ನ ಕೊಡಬೇಕಾಗತ್ತೆ, ಅವ್ರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ. ಸೊ ಪ್ರಾಕ್ಟಿಕಲಿ ಆರಾಮಾಗಿ ಜನರಲ್ ಸೆನ್ಸಲ್ಲೇ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಫಸ್ಟ್ ಥಿಂಗ್ ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡ್ತಿದ್ದೀವಿ. ಸೊ ಬರ್ಡನ್ ಆಫ್ ಪ್ರೂಫ್ ಸೆಕ್ಷನ್ 104 ಅಲ್ಲಿ ಡಿಫೈನ್ ಆಗಿದೆ. ದಟ್ ಯಾವ ಪಾರ್ಟಿ ಲೀಗಲ್ ರೈಟ್ ಅಥವಾ ಲಯಬಿಲಿಟಿ ಅನ್ನೋದೇನಿದೆ ಅದನ್ನ ಪ್ರೂವ್ ಮಾಡಬೇಕು. ಅವರು ಅಸರ್ಟ್ಸ್ ಮಸ್ಟ್ ಪ್ರೂವ್ ವಿಚ್ ಹಿ ಅಸರ್ಟ್ಸ್ ಮಸ್ಟ್ ಪ್ರೂವ್. ನಾನೀಗ ಈ ಪ್ರಾಪರ್ಟಿ, ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ನಾನು 20 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರೆ ನಾನು ಪ್ರೂವ್ ಮಾಡಬೇಕಾಗುತ್ತೆ ದಟ್ ಹೌದು ನಾನು 20 ಲಕ್ಷ ಕೊಟ್ಟಿದ್ದೀನಿ ಅಂತ, ಬಿಕಾಸ್ ಇನ್ನೊಂದು ಪಾರ್ಟಿ ನನಗೆ ದುಡ್ಡೇ ಸಿಕ್ಕಿಲ್ಲ ಅಂತ ಹೇಳ್ತಿರೋದು. ದಟ್ ಈಸ್ ಬರ್ಡನ್ ಆಫ್ ಪ್ರೂಫ್. ಯಾರೇನು ಅಸರ್ಟ್ ಮಾಡ್ತಿದ್ದಾರೆ ಅವರೇ ಅದನ್ನ ಪ್ರೂವ್ ಮಾಡಬೇಕು. ನೆಕ್ಸ್ಟ್, ಆನ್ ಹೋಮ್ ಬರ್ಡನ್ ಆಫ್ ಪ್ರೂಫ್ ಲೈಸ್. ಯಾರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ? ಸೊ 105 ಪ್ರಕಾರ ಯಾರ ಮೇಲೆ ಇರುತ್ತೆ ಅಂತಂದ್ರೆ, ಈಗ ನಾನು ಪ್ರೂಫ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಕಳ್ಕೊಳ್ತೀನಿ, ನಾನು ಸೋತೋಗ್ತೀನಿ. ಪರ್ಸನ್ ಹೂ ವುಡ್ ಫೇಲ್ ಇಫ್ ನೋ ಎವಿಡೆನ್ಸ್ ಎಟ್ ಆಲ್ ವೇರ್ ಗಿವನ್. ನಾನು ಎವಿಡೆನ್ಸ್ ಕೊಟ್ಟಿಲ್ಲ ಅಂದ್ರೆ ನಾನು ಸೋತೋಗ್ತೀನಿ. ಅವಾಗ ಆ ಒಂದು ಯಾರ ಸೈಡ್ ಇರುತ್ತೋ ಅವರ ಮೇಲೆ ಬರ್ಡನ್ ಇರುತ್ತೆ. ಅವರು ಪ್ರೂಫನ್ನು ಕೊಡುವಂಥ ಹೊಣೆ ಹೊಂದಿರ್ತಾರೆ. ನೆಕ್ಸ್ಟ್ 106 ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಪರ್ಟಿಕ್ಯುಲರ್ ಫ್ಯಾಕ್ಟ್. ಇದು ನಮ್ಮ 103 ಇಂಪಾರ್ಟೆಂಟ್ ಆಗೋಂಥ ಸೆಕ್ಷನ್. 103 ಅಂತಂದಾಗ ಎವಿಡೆನ್ಸ್ ಆ್ಯಕ್ಟ್ನ ಸೆಕ್ಷನ್. ಓಕೆ, 106 BNSನ ಸೆಕ್ಷನ್, BSA ಸೆಕ್ಷನ್. ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಪರ್ಟಿಕ್ಯುಲರ್ ಫ್ಯಾಕ್ಟ್. ಈಗ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟ್ ಇದೆ ಆ್ಯಂಡ್ ಆ ಫ್ಯಾಕ್ಟ್ ಆ ವ್ಯಕ್ತಿಗೆ ಮಾತ್ರ ಗೊತ್ತು. ಆಗ ಆ ವ್ಯಕ್ತಿಗೆ ಮಾತ್ರ ಗೊತ್ತು ಅಂತಂದ್ರೆ ಒಂದು ಸ್ಪೆಸಿಫಿಕ್ ಫ್ಯಾಕ್ಟ್ ಅದನ್ನ ಪ್ರೂವ್ ಮಾಡಬೇಕು ಅಂತಂದಾಗ ಅದು ಅವ್ರಿಗೆ ಮಾತ್ರ, ಅವ್ರ ಮೇಲೇನೆ ಹೊಣೆ ಇರುತ್ತೆ ಆ ಫ್ಯಾಕ್ಟ್ ಪ್ರೂವ್ ಮಾಡೋದಕ್ಕೆ. ಈಗ ಏನು, A prosecutes B for theft. He believes that B admitted that theft to C. ಸೊ B ಅಡ್ಮಿಟ್ ಮಾಡ್ಕೊಂಡಿದ್ದಾನೆ ಕಳ್ತನ ಅವ್ನು ಮಾಡಿದ್ದಾನೆ ಅಂತ. A must prove the admission. ಅಡ್ಮಿಷನ್ ಅನ್ನುವಂಥದ್ದು ಅದು ಯಾರು ಹೇಳ್ತಿದಾರೋ ಅವ್ರು ಅದನ್ನ ಪ್ರೂವ್ ಮಾಡಬೇಕಾಗತ್ತೆ. he must prove it. B wishes the court to believe that. ಈಗ B ಹೇಳ್ತೇನೆ ದಟ್ ನನಗೆ ಗೊತ್ತು ಯಾರು ಅಡ್ಮಿಷನ್ ಮಾಡ್ಕೊಂಡಿರೋದು ಅಂತಂದಾಗ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅದು ಅವರೇ ಪ್ರೂವ್ ಮಾಡಬೇಕಾಗತ್ತೆ, ಅವ್ರಿಗೆ ಗೊತ್ತಿದೆ ಅಂತಂದಾಗ. ದಟ್ ಈಸ್ 106. ಯಾವುದೇ ಒಂದು ಸ್ಪೆಸಿಫಿಕ್ ಫ್ಯಾಕ್ಟ್, ಈ ಕುದುರೆನ ತಗೊಂಡಿರೋದು X ಅಂತಂದಾಗ ಎಕ್ಸೇ ಹೇಳಬೇಕಾಗತ್ತೆ, ಅಥವಾ ಯಾರು ಹೇಳ್ತಿದಾರೋ ದಟ್ ಈ ಕುದುರೆನ X ತಗೊಂಡಿರೋದು ಅಂತ ಆ ವ್ಯಕ್ತಿ ಪ್ರೂವ್ ಮಾಡಬೇಕಾಗುತ್ತೆ ದಟ್ ಆ ಕುದುರೆ X ತಗೊಂಡಿರೋದು ಅನ್ನೋದು. 107 ಬರ್ಡನ್ ಆಫ್ ಪ್ರೂವಿಂಗ್ ಫ್ಯಾಕ್ಟ್ to be proved to make evidence admissible. ಸೊ ಒಂದು ಫ್ಯಾಕ್ಟ್ ಅನ್ನ ನಾವು ಪ್ರೂವ್ ಮಾಡಬೇಕು ಇನ್ನೊಂದು ಫ್ಯಾಕ್ಟ್ ಅನ್ನ ಅಡ್ಮಿಸಬಲ್ ಮಾಡ್ಕೊಳ್ಳೋದಿಕ್ಕೆ. ಫಾರ್ ಎಕ್ಸಾಂಪಲ್ A ಸತ್ ಹೋಗಿದ್ದಾನೆ,
ಅವನು ಹೇಳಿರೋದನ್ನ ಬಿ ಕೇಳಿಸ್ಕೊಂಡಿದ್ದಾನೆ. ಅವನು ಸಾಯ್ಬೇಕಾದ್ರೆ ಕೊಟ್ಟಂತ ಡೈಯಿಂಗ್ ಡಿಕ್ಲರೇಷನ್ ನ ಬಿ ಕೇಳಿಸ್ಕೊಂಡಿದ್ದಾನೆ. ಈಗ ಬಿ ಕೋರ್ಟಲ್ಲಿ ಬಂದು ಸಾಕ್ಷಿ ಹೇಳಬೇಕು ಅಂತಂದ್ರೆ ಫಸ್ಟ್ ಅವನ್ ಕೋರ್ಟ್ಗೆ ಸಾಬೀತುಪಡಿಸ್ಬೇಕು ದಟ್ ಎ ಸತ್ ಹೋಗಿದ್ದಾನೆ. ಎ ಸಾಯ್ಬೇಕಾದಾಗ ನನ್ನ ಹತ್ರ ಮಾತನಾಡಿದ್ದ. ಸೊ ಎ ಸತ್ತಿದ್ದಾನೆ ಅನ್ನೋದು ಫಸ್ಟ್ ನೀವು ಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ನೀವು ಹೇಳ್ತಿರೋದು ಡೈಯಿಂಗ್ ಡಿಕ್ಲರೇಷನ್ ಅಂತ ಕೋರ್ಟ್ ಕೇಳಿಸ್ಕೊಳ್ಳುತ್ತೆ. ಸೊ ಒಂದು ಫ್ಯಾಕ್ಟರ್ನ ನೀವು ಅಡ್ಮಿಸಬಲ್ ಮಾಡ್ಕೋಬೇಕು ಕೋರ್ಟಲ್ಲಿ ಅಂತಂದ್ರೆ ಅದಕ್ಕೆ ಇನ್ನೊಂದು ಫ್ಯಾಕ್ಟರ್ನ ಪ್ರೂವ್ ಮಾಡಿ ಅನ್ನೋದು ಅರ್ಥ. 107 ಡೈಯಿಂಗ್ ಡಿಕ್ಲರೇಷನ್, ಈ ಒಂದು ಇಲಸ್ಟ್ರೇಷನ್ ಇಂಪಾರ್ಟೆಂಟ್ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಸೊ ಇದನ್ನ ನೋಡ್ಕೊಳ್ಳಿ. ನಾನು ನಿಮಗೆ ಎಲ್ಲ ಸೆಕ್ಷನ್ ನ ಎಸೆನ್ಸ್ ಏನಿದೆ ಅದನ್ನ ಹೇಳ್ತಿದ್ದೀನಿ. ನೀವು ಒಂದ್ಸತಿ ಅದನ್ನ ರೀಡಿಂಗ್ ಕೊಟ್ಟಾಗ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗತ್ತೆ. ಇನ್ನಷ್ಟು ಡೀಟೇಲ್ ಆಗಿ ಕಂಪ್ಲೀಟ್ ವಿತ್ ಸೆಕ್ಷನ್ ರೀಡಿಂಗ್ ನಾವು ಕ್ಲಾಸಸ್ ಅಲ್ಲಿ ಮಾಡ್ತೀವಿ. ಬಟ್ ಸಿನ್ಸ್ ಈಗ ನಾನು ನಿಮಗೆ ಇದು ಕಂಪ್ಲೀಟ್ ಎಂಟೈರ್ ದೊಡ್ಡ ಟಾಪಿಕ್ ಆದ ಕಾರಣ ಎಸೆನ್ಸ್ ಮಾತ್ರ ಅರ್ಥ ಮಾಡಿಸ್ತಾ ಇದ್ದೀನಿ. ಅಂಡ್ ಅರ್ಥ ಆಗ್ತಿದೆ ನಿಮಗೆ ಅಂತಾನೆ ಅನ್ಕೊಂಡಿದ್ದೀನಿ. ರಿಕ್ವೈರ್ಡ್ ಬೇಕಾಗಿರೋ ಕಡೆ ನಾನು ನಿಮಗೆ ಸೆಕ್ಷನ್ ಅನ್ನು ಸಹ ಅರ್ಥ ಮಾಡಿಸ್ತೀನಿ. ಏನೇ ಡೌಟ್ ಇದ್ರೂ ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. 108 ಬರ್ಡನ್ ಆಫ್ ಪ್ರೂವಿಂಗ್ ದಟ್ ಕೇಸ್ ಆಫ್ ಅಕ್ಯೂಸ್ಡ್ ಕಮ್ಸ್ ವಿತ್ ಇನ್ ಎಕ್ಸೆಪ್ಷನ್. ಯಾವ ರೀತಿ ಎಕ್ಸೆಪ್ಷನ್ ಬಗ್ಗೆ ಮಾತನಾಡ್ತಿರೋದು? ಈ ಸೆಕ್ಷನ್ ಬರೀ ಕ್ರಿಮಿನಲ್ ಕೇಸಲ್ಲಿ ಮಾತ್ರ ಅಪ್ಲೈ ಆಗ್ತಿರೋದು. ಬಿಕಾಸ್ ನಾವು BNS ಅಲ್ಲಿ ಜನರಲ್ ಎಕ್ಸೆಪ್ಷನ್ಸ್ ನ ಚಾಪ್ಟರ್ ಡೀಲ್ ಮಾಡ್ತೀವಿ. ಚಾಪ್ಟರ್ 3 ಜನರಲ್ ಎಕ್ಸೆಪ್ಷನ್ಸ್. ಸೊ ಜನರಲ್ ಎಕ್ಸೆಪ್ಷನ್ಸ್ ಅಂತಂದಾಗ ಡಾಲಿ ಇನ್ಕೆಪ್ಯಾಕ್ಸ್, ಒಂದು ಚಿಕ್ಕ ಮಗು ಕ್ರೈಮ್ ಮಾಡಿದ್ರೆ ಪನಿಷ್ಮೆಂಟ್ ಇಲ್ಲ, ಇದೆಲ್ಲ BNS ಅಲ್ಲಿ ಎಕ್ಸೆಪ್ಷನ್ಸ್ ಅಂತ ಏನು ನಾವು ಪ್ರೂವ್ ಮಾಡ್ತಿದ್ದೀವಿ ಅಂತ ಏನು ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರೂಫ್ ಕೊಡಬೇಕು. ಈಗ ಒಂದು ಮಗು ನಾನು 7 ವರ್ಷಕ್ಕಿಂತ ಕಮ್ಮಿ, ಸೊ ನಾನು ಜನರಲ್ ಎಕ್ಸೆಪ್ಷನ್ಸ್ ಅಲ್ಲಿ ಬರ್ತೀನಿ ಅಂತ ಹೇಳಬೇಕು ಅಂತಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಿರುವಂತ ಸಾಕ್ಷಿ ಯಾರು ಕೊಡಬೇಕು? ಆ ಮಗು ಕಡೆಯಿಂದಾನೆ ಅದು ಬರಬೇಕು, ಆ ಒಂದು ಪಾರ್ಟಿ ಕಡೆಯಿಂದಾನೆ ಬರಬೇಕು. ಸೊ ಬರ್ಡನ್ ಆಫ್ ಪ್ರೂವಿಂಗ್ ದಟ್ ಕೇಸ್ ಆಫ್ ಅಕ್ಯೂಸ್ಡ್ ಕಮ್ಸ್ ವಿತ್ ಎನ್ ಎಕ್ಸೆಪ್ಷನ್. ಆ ಅಕ್ಯೂಸ್ಡ್ ಎಕ್ಸೆಪ್ಷನ್ಸ್ ಅಲ್ಲಿ ಬರ್ತಾನೆ ಅಂತಂದಾಗ ಅವನು ಕೊಡ್ತಿರುವಂತ ಸಾಕ್ಷಿನ 108 ಅಲ್ಲಿ ನಾವು ಅಡ್ಮಿಸಬಲ್ ಮಾಡಿಸ್ತೀವಿ. ನೆಕ್ಸ್ಟ್ ಇದು ಬರೀ ಕ್ರಿಮಿನಲ್ ಕೇಸಸ್ಗೆ ಮಾತ್ರನೇ ಅಪ್ಲೈ ಆಗುವಂಥದ್ದು. 109 ಕ್ರಿಮಿನಲ್ ಕೇಸ್ ಮಾತ್ರ, ಅದನ್ನು ಸ್ಪೆಸಿಫಿಕ್ ಆ ಚಾಪ್ಟರ್ ಜನರಲ್ ಎಕ್ಸೆಪ್ಷನ್ ಚಾಪ್ಟರ್ ಮಾತ್ರ ಅಪ್ಲೈ ಆಗ್ತಿರುವಂಥದ್ದು. ಬರ್ಡನ್ ಆಫ್ ಪ್ರೂವಿಂಗ್ ಫ್ಯಾಕ್ಟ್ ಎಸ್ಪೆಷಲಿ ವಿತ್ ಇನ್ ನಾಲೆಜ್. ಸ್ಪೆಷಲಿ ವಿತ್ ಇನ್ ನಾಲೆಜ್ ಅಂತಂದ್ರೆ ಬರೀ ಒಬ್ಬ ವ್ಯಕ್ತಿಗೆ ಮಾತ್ರ ಗೊತ್ತು. ಈಗ ಎ ಕಳ್ತನ ಮಾಡಿದಾನೆ ಒಂದು ವಸ್ತುನ ಅಂಡ್ ಅದನ್ನ ಇನ್ನೊಂದು ಕಡೆಗೆ ಇಟ್ಟಿದ್ದಾನೆ. ಅದು ಏಗ್ ಮಾತ್ರನೇ ಗೊತ್ತು, ಅವ್ನು ಎಲ್ಲಿಟ್ಟಿದ್ದಾನೆ, ಅವ್ನು ಕದ್ದಿದಾನ ಇಲ್ವಾ ಅನ್ನೋದು ಸಹ ಅವನಿಗೆ ಮಾತ್ರನೇ ಗೊತ್ತು. ಸೊ ಯಾರು ಪ್ರೂವ್ ಮಾಡಬೇಕು? ಏನೇ ಪ್ರೂವ್ ಮಾಡಬೇಕು. ಯಾರಾದರೂ ನಿಮ್ಮ ಮೇಲೆ ಒಂದು ಏನು ಇಲ್ಲ ಇವನೇ ಕಳ್ತನ ಮಾಡಿರೋದು ಅಂತ ಅಪವಾದ ಹಾಕೋದು ಬೇರೆ, ಬಟ್ ಪ್ರೂವ್ ಮಾಡಬೇಕು ಅಂತ ಬಂದಾಗ ಅದು ಅವನಿಗೆ ಮಾತ್ರ ಗೊತ್ತಿರೋದ್ರಿಂದ ಅವನೇ ಹೇಳಬೇಕಾಗುತ್ತೆ. ಇದರಲ್ಲಿರುವಂಥ ನಮಗೆ ಒಂದು ಟಿಕೆಟ್, ಈ ಒಂದು ಇಲಸ್ಟ್ರೇಷನ್ ಇಂಪಾರ್ಟೆಂಟ್, ಇದನ್ನ ಎಕ್ಸಾಮ್ಗೆ ಕೇಳಿದ್ದಾರೆ. ಎ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ ಆ್ಯಂಡ್ ಅವನ ಹತ್ರ ಟಿಕೆಟ್ ಇದೆಯಾ ಇಲ್ವಾ ಅನ್ನೋದು ಅವನಿಗಷ್ಟೇ ಗೊತ್ತು. ಅವನು ಟ್ರೈನಲ್ಲಿ ಟಿಕೆಟ್ ಇಲ್ಲದೆ ಹೋಗ್ತಿರೋದು ಅಂತ ನಾವು ಅಪವಾದ ಮಾಡಿದ್ದೀವಿ. ಸೊ ಈಗ ಅವನೇ ಪ್ರೂವ್ ಮಾಡಬೇಕಾಗುತ್ತೆ ಅವನ ಹತ್ರ ಟಿಕೆಟ್ ಇದೆಯಾ ಇಲ್ವಾ ಅನ್ನೋದು. ದಟ್ ಈಸ್ 109. ಈ ಸೆಕ್ಷನ್ ಇಂಪಾರ್ಟೆಂಟ್. 106 ಆಗಿತ್ತು ಮುಂಚೆ, ಈಗ ಇದು 109 ಇಂಪಾರ್ಟೆಂಟ್. 110 ಹಾಗೂ 111 ಎರಡು ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ, ಒಂದಾದ ನಂತರ ಫಾಲೋ ಆಗುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್. ಏನಂತಂದ್ರೆ ಈಗ ಬರ್ಡನ್ ಆಫ್ ಪ್ರೂವಿಂಗ್ ಡೆತ್ ಆಫ್ ಅ ಪರ್ಸನ್, ನಾವಿಲ್ಲಿ ಪ್ರಿಸಂಪ್ಷನ್ ಆಫ್ ಕಂಟಿನ್ಯೂಯೇಷನ್ ಅನ್ನ ತಗೊಳ್ತೀವಿ ಈ ಸೆಕ್ಷನ್ಸ್ ಅಲ್ಲಿ. ಪ್ರಿಸಂಪ್ಷನ್ ಆಫ್ ಕಂಟಿನ್ಯೂಯೇಷನ್ ಅಂತ ಅಂದ್ರೆ ಈಗ ಒಂದು ವ್ಯಕ್ತಿ ಬದುಕಿದ್ದಾನೆ, ತುಂಬಾ ವರ್ಷಗಳಿಂದ ಬದುಕಿದ್ದಾನೆ. ನಾವು ಎಲ್ಲಾರನ್ನೂ ದಿನ ಏನು ಮಾತನಾಡ್ಸೋದಿಲ್ಲ, ಬಟ್ ನಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ತುಂಬಾ ವರ್ಷದ ಬದುಕಿದ್ದಾನೆ ಅಂತಂದ್ರೆ ಅವನು ಬದುಕೇ ಇದ್ದಾನೆ ಅಂತಾನೆ ಭಾವಿಸ್ತೀವಿ. ಅವನು ಬದುಕಿದ್ದಾನೆ ಅಂತಾನೆ ನಾವು ಜನರಲ್ ಆಗಿ ಭಾವಿಸುವಂಥದ್ದು. ಇಲ್ಲ ಅವನ್ ಸತ್ ಹೋಗಿದ್ದಾನೆ ಅಂತ ಯಾರಾದ್ರೂ ಹೇಳ್ತಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಪ್ರೂವ್ ಮಾಡಬೇಕಾಗುತ್ತೆ ದಟ್ ಅವರು ಸತ್ತಿದ್ದಾರೆ ಅನ್ನೋದು. ಕ್ಲಿಯರ್? ಅಷ್ಟೇ ಇಲ್ಲಿ ಬೇಸಿಕ್ ಸೆನ್ಸ್. ನಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ನಾವು ಅನ್ಕೊಂಡಿದೀವಿ ಅಂತಂದಾಗ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ತುಂಬಾ ವರ್ಷದಿಂದ ಕೇಳಿಲ್ಲ, ಅಥವಾ ಅವ್ನು ಸತ್ತಿದ್ದಾನೆ ಅನ್ನೋ ಒಂದು ಸುದ್ದಿ ಇರ್ಬೋದು ಅಥವಾ ಏನಂದನು. ಸೊ ನಾವು ಸತ್ತಿದ್ದಾನೆ ಅಂತಾನೆ ಭಾವಿಸ್ತಿದೀವಿ ಅಂತಂದಾಗ, ಇಲ್ಲ ಅವ್ನು ಬದುಕಿದ್ದಾನೆ ಅಂತ ಯಾರಾದ್ರೂ ಹೇಳಿದ್ರೆ ಅವನು ಬದುಕಿದ್ದಾನೆ ಅನ್ನೋದನ್ನ ಯಾರು ಹೇಳ್ತಿದಾರೋ ಅವರು ಸಾಬೀತುಪಡಿಸ್ಬೇಕಾಗತ್ತೆ. ಅದು ನೆಕ್ಸ್ಟ್ ಸೆಕ್ಷನ್. ಫಸ್ಟ್ ಸೆಕ್ಷನ್ ಪ್ರಿಸಂಪ್ಷನ್ ಆಫ್ ಪ್ರಿಸಂಪ್ಷನ್ ಆಫ್ ಕಂಟಿನ್ಯೂಯೇಷನ್ ಎರಡೂನು. ಫಸ್ಟ್ ಸೆಕ್ಷನ್ ಅಲ್ಲಿ ಡೆತ್ ಆಫ್ ಅ ಪರ್ಸನ್ ಅನ್ನ ಪ್ರೂವ್ ಮಾಡ್ತಿರೋದು, ಸೆಕೆಂಡ್ ಅಲ್ಲಿ
ಅಲೈವ್, ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅನ್ನೋದನ್ನ ಪ್ರೂವ್ ಮಾಡ್ತಿರೋದು. ಸೊ ಪ್ರೂವಿಂಗ್ ಡೆತ್ ಆಫ್ ಅ ಪರ್ಸನ್ ಹೂ ಹ್ಯಾಸ್ ನೋನ್ ಟು ಬಿ ಅಲೈವ್ ವಿತಿನ್ 30 years. 30 ವರ್ಷದಿಂದ ಬದುಕೇ ಇದ್ದಾನೆ ಅಂತ ಅಂದಾಗ ನಾವೇನ್ ಅನ್ಕೊಳ್ತೀವಿ, ಅವ್ನು ಇನ್ನೂ ಬದುಕಿದ್ದಾನೆ ಅಂತಾನೆ ಅನ್ಕೊಳ್ತೀವಿ. ಬಟ್ ಇಲ್ಲ ಅವ್ನು ಸತ್ತು ಹೋಗಿದ್ದಾನೆ ಅಂತ ಯಾರಾದ್ರೂ ಕ್ಲೈಮ್ ಮಾಡಿದ್ರೆ ಅದು ಅವರು ಪ್ರೂವ್ ಮಾಡ್ಬೇಕಾಗತ್ತೆ ದಟ್ ಆ ವ್ಯಕ್ತಿ ಸತ್ತಿದ್ದಾನೆ. 30 ವರ್ಷನ ಬದುಕಿದ್ರೆ ಬದುಕೇ ಇದ್ದಾರೆ. ನೆಕ್ಸ್ಟ್ ಸೆಕ್ಷನ್, 7 ವರ್ಷದಿಂದ ನಾವು ಆ ವ್ಯಕ್ತಿ ಬಗ್ಗೆ ಏನು ಕೇಳೇ ಇಲ್ಲ ಅಂಡ್ ಸೊ ನಮ್ಮ ಪ್ರಕಾರ ಆ ವ್ಯಕ್ತಿ ತೀರ್ ಹೋಗಿದ್ದಾನೆ. ಇವತ್ತಿನ ಡೇಟಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಇರೋ ಕಡೆ ಎಲ್ಲರೂ ಕನೆಕ್ಟೆಡ್ ಆಗಿರ್ತೀವಿ. ಕನೆಕ್ಟೆಡ್ ಅಂತಂದ್ರೆ ಅವರು ಇವರ ಪೋಸ್ಟ್ ಎಲ್ಲ ನೋಡ್ತಿರ್ತೀವಿ, ಅವರು ಇದ್ದಾರೆ ಅನ್ನೋಂಥ ಎಲ್ಲಾದ್ರೂ ಒಂದು ಇದು ಇರುತ್ತೆ ಸುಳಿವು. ಬಟ್ 7 ವರ್ಷದಿಂದ ಆ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಇನ್ ದ್ಯಾಟ್ ಕಂಡೀಷನ್ ನಾವೇನ್ ಅನ್ಕೊಳ್ತೀವಿ, ಜನರಲ್ ಸೆನ್ಸ್ ದಟ್ ಆ ವ್ಯಕ್ತಿ ಇಲ್ಲ, ತೀರ್ ಹೋಗಿದ್ದಾನೆ, ಬಟ್ ಇಲ್ಲ ಕಳ್ದೋಗಿರ್ಬಹುದು, ಎನಿಥಿಂಗ್. ಆ ಕಂಡೀಷನ್ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ದಟ್ ಇಲ್ಲ ಅವ್ರು ಬದುಕಿದ್ದಾರೆ ಅಂತ ಅಂದ್ರೆ ಅದು ಯಾರು ಹೇಳ್ತಿದಾರೋ ಅವ್ರು ಪ್ರೂವ್ ಮಾಡ್ಬೇಕಾಗತ್ತೆ ದಟ್ ಆ ವ್ಯಕ್ತಿ ಬದುಕಿದ್ದಾನೆ. ಅಷ್ಟೇನೆ. ಈ 2 ಸೆಕ್ಷನ್ ಪ್ರಿಸಂಪ್ಷನ್ ಆಫ್ ಕಂಟಿನ್ಯೂಯೇಷನ್ ಮೇಲೆ ನಡೆಯುತ್ತೆ, 110 and 111. ಮುಂಚೆ ಇದು 107, 108 ಇಂಪಾರ್ಟೆಂಟ್ ಸೆಕ್ಷನ್. ಬರ್ಡನ್ ಆಫ್ ಪ್ರೂಫ್ ಆಸ್ ಟು ರಿಲೇಶನ್ಶಿಪ್ ಇನ್ ಕೇಸ್ ಆಫ್ ದ ಪಾರ್ಟ್ನರ್, ಲ್ಯಾಂಡ್ ಲಾರ್ಡ್, ಟೆನೆಂಟ್, ಪ್ರಿನ್ಸಿಪಲ್ ಏಜೆಂಟ್. ಈ ಒಂದು 3 ರಿಲೇಶನ್ಶಿಪ್ ಏನಿದೆ, ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟ ಹಾಗೆ, ಲ್ಯಾಂಡ್ ಲಾರ್ಡ್ ಮತ್ತೆ ಟೆನೆಂಟ್ಗೆ ಸಂಬಂಧಪಟ್ಟ ಹಾಗೆ, ಬಾಡಿಗೆದಾರ ಮತ್ತೆ ಮಾಲೀಕರು, ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್, ಈ 3 ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ಬರ್ಡನ್ ಆಫ್ ಪ್ರೂಫ್. ಈಗ ಒಬ್ಬ ವ್ಯಕ್ತಿ ನಾನು ಇವ್ರ ಮನೆಯಲ್ಲಿ ಬಾಡಿಗೆಗಿದ್ದೆ ಅಂತ ಹೇಳಿದ್ರೆ, ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳ್ತಿದ್ರೆ, ಯಾರು ನಾನು ಇದ್ದೆ ಇವ್ರ ಮನೇಲಿ ಬಾಡಿಗೆಗೆ ಅಂತ ಹೇಳ್ತಿದ್ದಾನೋ ಇವರೇ ನಾನು ಓನರ್, ನಾನು ಇವ್ರ ಮನೇಲೆ ಇದ್ದಿದ್ದು, ಆ ವ್ಯಕ್ತಿ ಪ್ರೂವ್ ಮಾಡಬೇಕಾಗತ್ತೆ. ಅದು ಈ 3 ರಿಲೇಶನ್ಶಿಪ್ ಬಗ್ಗೆ ಮಾತ್ರನೇ ಇದನ್ನು ಕ್ವೆಶನ್ ಆಗಿ ಕೇಳಿದ್ದಾರೆ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮಿನೇಷನ್ ಅಲ್ಲಿ. ಈ ರಿಲೇಷನ್ಸ್ ಬಗ್ಗೆ ಅಂದರೆ ಈ 3 ಆಪ್ಷನ್ ಕೊಟ್ಟು ಇನ್ನೂ ಒಂದೇನಾದ್ರೂ ಆಪ್ಷನ್ನ ಕೊಟ್ಟು ಬೇಲರ್, ಬೇಲಿ ಅಂತ ಹಾಕಿ, ಯಾವುದು ಇಲ್ಲ ಅಂತಂದ್ರೆ ಬೇಲರ್, ಬೇಲಿ ಬಗ್ಗೆ ಮಾತನಾಡ್ತಿಲ್ಲ, ಬರೀ ಪಾರ್ಟ್ನರ್, ಲ್ಯಾಂಡ್ ಲಾರ್ಡ್, ಟೆನೆಂಟ್, ಪ್ರಿನ್ಸಿಪಲ್ ಏಜೆಂಟ್ ಬಗ್ಗೆ ಅಷ್ಟೇ ಮಾತನಾಡ್ತಿರೋದು. ನೆಕ್ಸ್ಟ್, ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಓನರ್ಶಿಪ್. ಓನರ್ಶಿಪ್ ಅಂತಂದಾಗ ಈಗ ನಮ್ಮ ಪ್ರಕಾರ ಹೂ ಇಸ್ ಶೋನ್ ಟು ಬಿ ಇನ್ ಪೊಸೆಷನ್, ಯಾರ ಪೊಸೆಷನ್ ಅಲ್ಲಿ ಒಂದು ವಸ್ತು ಇದೆಯೋ ಅವರೇ ಓನರ್ ಅಂತ ಭಾವಿಸ್ತೀವಿ. ಬಟ್ ಓನರ್ಶಿಪ್ ಅನ್ನೋದು ಅವ್ರದ್ದಲ್ಲ, ಬೇರೆಯವ್ರದ್ದು ಅನ್ನೋದು ಯಾರು ಓನರ್ ಆಗಿರ್ತಾರೋ ಅವರು ಪ್ರೂವ್ ಮಾಡಬೇಕಾಗತ್ತೆ. ಸೊ ಈಗ ನಾನೊಂದು ಮನೆ, ನಂದು ಮನೆ 10 ವರ್ಷದಿಂದ ಅದು ಲೀಸಲ್ಲಿ ನಡೀತಿದೆ ಆ್ಯಂಡ್ ನಾನು ಆ ಊರಲ್ಲೇ ಇಲ್ಲ. ಸೊ ಜನರಿಗೆ ಏನು ಅನ್ಸುತ್ತೆ ದಟ್ ಈ ಮನೆ ಈಗ ಯಾರು ಲೀಸಲ್ಲಿ ಇದ್ದಾರೋ 10 ವರ್ಷದಿಂದ ಇದ್ದಾರೆ, ಸೊ ಇವ್ರು ಕೊಂಡ್ಕೊಂಡಿದ್ದಾರೆ, ಇವ್ರದೇ ಮನೆ, ಬಟ್ ನಾನು ಓನರ್. ಸೊ ನಾನು ಓನರ್ಶಿಪ್ ನಂದು ಅಂತ ತೋರಿಸ್ಬೇಕು ಅಂತಂದ್ರೆ ನಾನು ನಿಮಗೆ ಪೇಪರ್ಸ್ ಎಲ್ಲ ಶೋ ಮಾಡಬೇಕಾಗತ್ತೆ ಕೋರ್ಟಲ್ಲಿ ದಟ್ ಇಲ್ಲ ಈ ಮನೆಗೆ ಓನರ್ ನಾನೇನೆ, ಈ ಮನೆ ನಂದು. ಸೊ ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಓನರ್ಶಿಪ್. ಬಟ್ ಕೋರ್ಟ್ ಪ್ರಕಾರ ಜನರಲ್ ಒಂದು ಪ್ರಿಸಂಪ್ಷನ್ ಏನು ದಟ್ ಯಾರ ಪೊಸೆಷನ್ ಅಲ್ಲಿ ಏನಾದರೂ ವಸ್ತು ಇದ್ರೆ ಅದು ಅವ್ರದ್ದೇ ಅಂತ ಭಾವಿಸೋದು ಒಂದು ಜನರಲ್ ಸೆನ್ಸ್. ಪ್ರೂಫ್ ಆಫ್ ಗುಡ್ ಫೇತ್ ಇನ್ ಟ್ರಾನ್ಸಾಕ್ಷನ್ ವೇರ್ ದ ಪಾರ್ಟಿ ಈಸ್ ಇನ್ ರಿಲೇಷನ್ ಆಫ್ ಆಕ್ಟಿವ್ ಕಾನ್ಫಿಡೆನ್ಸ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಆಕ್ಟಿವ್ ಕಾನ್ಫಿಡೆನ್ಸ್. ಆಕ್ಟಿವ್ ಕಾನ್ಫಿಡೆನ್ಸ್ ಅಂತ ಅಂದಾಗ ಈಗ ಒಂದು ಡಾಮಿನೆಂಟ್ ಪೊಸಿಷನ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದು ಒಂದು ನಿಮ್ಮ ಹತ್ರ ಡೀಲ್ ಮಾಡ್ಕೊಳ್ತಾರೆ, ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಸೊ ಆ ಡಾಮಿನೆಂಟ್ ಪೊಸಿಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂತ ಅನ್ಕೊಳ್ಳಿ, ಅಥವಾ ಒಂದು ಟೀಚರ್ ಜೊತೆ ನಿಮ್ಮ ಕಂಪನಿ ಬಾಸ್ ಮತ್ತೆ ಎಂಪ್ಲಾಯ್ ನಡುವೆ ಒಂದು ಕಾರ್, ಬಾಸ್ ಎಂಪ್ಲಾಯಿಗೆ ಒಂದು ಕಾರನ್ನು ಕೊಟ್ಟಿದ್ದಾನೆ. ಆ ಕಾರ್ ಎಂಪ್ಲಾಯಿಗೆ ಕೊಟ್ಟಿರೋದು ತುಂಬ ಕಮ್ಮಿ ರೇಟಿಗೆ. ಯಾಕೆ? ಸೊ ಯಾಕೆ ಅಂತಂದರೆ ಆ ಕಾರ್ ಆಲ್ರೆಡಿ ತುಂಬ ಯೂಸ್ ಆಗಿತ್ತು ಅನ್ನೋದು ಒಂದು ಕಾರಣ ಆಗಬಹುದು, ಅಥವಾ ಬಾಸ್ ಹತ್ರ ತಗೊಂಡಿದ್ದು, ಸೊ ಹಾಗಾಗಿ ನೆಗೋಷಿಯೇಟ್ ಮಾಡೋದಕ್ಕಾಗಲಿಲ್ಲ. ಬಾಸ್ ಒಂದು ಡಾಮಿನೆಂಟ್ ಪೊಸಿಷನ್, ಆಕ್ಟಿವ್ ಕಾನ್ಫಿಡೆನ್ಸಲ್ಲಿದ್ದು ಇದನ್ನು ಮಾಡಿರೋದು ಅಂತ ಆಗಬಹುದು. ಬಟ್ ಬಾಸ್ ಇದನ್ನು ಪ್ರೂವ್ ಇದನ್ನು ಏನಾದರೂ ಎಂಪ್ಲಾಯ್ ಅಕ್ಯೂಸ್ ಮಾಡಿದ್ರೆ ದಟ್ ನೀವು ಈ ಥರ ಒಂದು ಆಕ್ಟಿವ್ ಡಾಮಿನೆನ್ಸಲ್ಲಿ ಮಾಡಿರೋದು ಅಂತ ಹೇಳಿದಾಗ ಅದು ಬಾಸ್ ಯಾರಿದ್ದಾರೆ ಅವರೇ ಪ್ರೂವ್ ಮಾಡಬೇಕಾಗುತ್ತೆ ದಟ್ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನನ್ನ ಆಕ್ಟಿವ್ ಡಾಮಿನೆನ್ಸ್, ಆಕ್ಟಿವ್ ಕಾನ್ಫಿಡೆನ್ಸನ್ನು ಯೂಸ್ ಮಾಡಿಲ್ಲ, ನಾನು ಗುಡ್ ಫೇತಲ್ಲಿ ಈ ಕೆಲಸ ಮಾಡಿದ್ದು, ನನಗೆ ಯಾವುದೇ ಈ ಥರ ಅಭಿಪ್ರಾಯ ಇರಲಿಲ್ಲ, ನಿಮಗೆ ಕಮ್ಮಿ ಡೀಲಲ್ಲಿ ಮಾರಿದ್ದು ಏನಕ್ಕೆ ಅಂತಂದರೆ ಆ ಕಾರ್ ಆಲ್ರೆಡಿ ನಾನೇ ಥರ್ಡ್ ಪಾರ್ಟಿ ಓನರ್, ನೀವು ಫೋರ್ತ್ ಪಾರ್ಟಿ ಅದಕ್ಕೆ, ಸೊ ಹಾಗಾಗಿ ಆರ್ ಎನಿಥಿಂಗ್ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರೂವ್ ಮಾಡಬೇಕು ದಟ್ ಇಲ್ಲ ಗುಡ್ ಫೇತಲ್ಲಿ ಮಾಡಿದ್ದು ಅನ್ನೋದು ಅವರ ಜವಾಬ್ದಾರಿ ಆಗುತ್ತೆ.
ಯಾರು ಆಕ್ಟಿವ್ ಪೊಸಿಷನ್ ಅಲ್ಲಿ ಇದ್ದಾರೋ ಅವ್ರ ಜವಾಬ್ದಾರಿ ಆಗುತ್ತೆ. ಈ ಕಂಪ್ಲೀಟ್ ಸೆಕ್ಷನ್ಸ್ ಮಾತನಾಡ್ತಿರೋದು ಯಾರ ಮೇಲೆ ಹೊಣೆ ಇದೆ ಅನ್ನೋದರ ಬಗ್ಗೆ. ಓಕೆ, ಪ್ರಿಸಂಪ್ಷನ್ ಆಸ್ ಟು ಸರ್ಟೈನ್ ಒಫೆನ್ಸಸ್. ಕೆಲವೊಂದು ಒಫೆನ್ಸಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಿಸಂಪ್ಷನ್ ಇದು, ಅಂಡ್ ಈ ಪ್ರಿಸಂಪ್ಷನ್ ನಾವು ಮೇ ಪ್ರಿಸ್ಯೂಮ್ ಆಗತ್ತೆ ದಟ್ ಕೆಲವು ಪ್ರಿಸಂಪ್ಷನ್ ನಲ್ಲಿ ಕೋರ್ಟ್ ಬೇಕಿದ್ರೆ ಪ್ರಿಸಂಪ್ಷನ್ ತಗೊಳ್ಬಹುದು ಅನ್ನೋ ರೀತಿ ಒಂದು ಸೆಕ್ಷನ್ ಇದು. ಸೊ ಅಂಡ್ ಇದು ನಾವು ಯಾವ್ದಾವ್ದು ಕಂಡೀಷನ್ ಅಲ್ಲಿ ತಗೊಳ್ತೀವಿ ಏನು ಅನ್ನೋದನ್ನ ನಾವು ಈ ಸೆಕ್ಷನ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಿರೋದು. ಇದಾದ್ಮೇಲೆ ಏನ್ ಸೆಕ್ಷನ್ಸ್ ಇದೆ ಇವು ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. 116, 17, 18 ನಮಗೆ ಈ ಸೆಕ್ಷನ್ಸ್ 112 ಇಂದ ಸ್ಟಾರ್ಟ್ ಆಗ್ತಿತ್ತು 114 ತನಕ. ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್. ಸೊ ಇದನ್ನ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇದನ್ನ ಸುಮ್ಮನೆ ಮೇಲ್ಮೇಲೆ ಇದಕ್ಕೆ ಮಾಡೋದಕ್ಕೆ ಆಗೋದಿಲ್ಲ. ಎಸೆನ್ಸ್ ಅರ್ಥ ಮಾಡಿಸಿದ್ರು ಅದು ಅರ್ಥ ಇಲ್ಲ, ಬಿಕಾಸ್ ಈ ಸೆಕ್ಷನ್ ನಿಮಗೆ ಅರ್ಥ ನೀಟಾಗಿ ಡೀಪ್ ಆಗೇನೆ ಮಾಡಿಸ್ಬೇಕಾಗತ್ತೆ. ಸೊ ಇದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಬಟ್ ಇಲ್ಲಿ ತನಕ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಹಾಗೆ ನಿಮಗೆ ಈ ಎಲ್ಲ ಸೆಕ್ಷನ್ಸ್ ಇನ್ ಡೀಪ್ ಆಗಿ ಪ್ರತಿಯೊಂದು ಸೆಕ್ಷನ್ನ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಕ್ಲಾಸಸ್ಗೆ ನೀವು ಇಂಟ್ರೆಸ್ಟೆಡ್ ಇದ್ರೆ ಆರಾಮಾಗಿ ಜಾಯಿನ್ ಆಗಬಹುದು. ಕ್ಲಾಸಸ್ ತುಂಬಾನೇ ಒಂದು ಕಮ್ಮಿ ರೇಟಲ್ಲಿ ನಡೀತಿದೆ. ಆದರೆ ಇದು ಕಮ್ಮಿ ದರದಲ್ಲಿ ಏನು ನಡೀತದೆ ಅದು ಸ್ಟೂಡೆಂಟ್ಸ್ನ ಒಂದು ಫೋಕಸ್ ಅಲ್ಲಿ ನಡೀತಿರುವಂಥದ್ದು. ಸೊ ಹಾಗಾಗಿ ನೀವು ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಈ ಎರಡೂ ಬ್ಯಾಚಸ್ ಪ್ರಿಲಿಮ್ಸ್ ಹಾಗೂ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಎರಡೂ ಆನ್ ಗೋಯಿಂಗ್ ಇದೆ. ಸೊ ನಿಮ್ಮ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಅಡ್ಮಿಷನ್ ತಗೊಂಡು ಕ್ಲಾಸಸ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದ್ರ ಬಗ್ಗೆ ಇನ್ನೇನೇ ಡೀಟೇಲ್ಸ್ ಬೇಕಿದ್ರು ನೀವು ನನಗೆ ಕಾಲ್ ಮಾಡಿ ತಿಳ್ಕೊಬಹುದು. ಆ್ಯಂಡ್ ಇಲ್ಲಿಂದ ಮುಂದಕ್ಕೆ ಸೆಕ್ಷನ್ ಈ ಬರ್ಡನ್ ಚಾಪ್ಟರ್ದು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ವಿಡಿಯೋ ಖಂಡಿತ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದ ಎಂಡ್ ನೋಡಿದ್ದೀರಿ ಅಂತಂದರೆ ವಿಡಿಯೋ ಇಷ್ಟ ಆಗೇ ಇರುತ್ತೆ. ಸೊ ಹಾಗಾಗಿ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.